ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಈ ವ್ಲಾಗ್ ಅಲ್ಲಿ ನಾನು ಹೇಗೆ ಮೆಟರ್ನಿಟಿ ಫೋಟೋಶೂಟ್ನ ಮಾಡಿಸ್ತೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ನನ್ನ ಶೂಟ್ ಬಂದು 11ಗೆ ಇರೋದು. ಅಟ್ಲೀಸ್ಟ್ ನಾನು ಒಂದು 30 ಮಿನಿಟ್ಸ್ ಆದ್ರೂ ಪ್ರಯೋರ್ ಅಲ್ಲಿ ಇರಬೇಕು. ಅದಕ್ಕೆ ಅಂತ ಹೇಳಿ ನಾನು ಇವತ್ತು ಬೆಳಗ್ಗೆ 6:30ಗೆ ಎದ್ದಿದ್ದೀನಿ. ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಬೈ 9:15 ಬಿಟ್ವಿ. ಸೊ ದಟ್ ಅಟ್ಲೀಸ್ಟ್ 10:30ಗೆ ನಾನು ಇಲ್ಲಿರ್ಬೋದು ಅಂತ ಹೇಳಿ. ಇವಾಗ ಅಕಾರ್ಡಿಂಗ್ ಟು ಮ್ಯಾಪ್ ನಾವು 10:30ಗೆ ರೀಚ್ ಆಗ್ತೀವಲ್ಲಿ. ಬೆಳಗ್ಗೆ 8:30ಗೆ ಇಲ್ಲಿ ಯಾರೂ ಮೇಕಪ್ ಆರ್ಟಿಸ್ಟ್ ಸಿಕ್ಕಿಲ್ಲ ಇಲ್ಲಿ ಮೇಕಪ್ ಮಾಡಿಸ್ಲಿಕ್ಕೆ ಅಥವಾ ಹೇರ್ಡುಗೆಲ್ಲ. ಸೊ ನಾನೇ ಸೆಲ್ಫ್ ಮೇಕಪ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು. ಆ್ಯಂಡ್ ನಮ್ಮನೆಯಿಂದ ಇದು 1 hour 10 minutes ಡ್ರೈವ್, ಆಲ್ಮೋಸ್ಟ್ 60 miles ಇದೆ. ಸೊ ತುಂಬಾ ದೂರ ಇದೆ, ತುಂಬ ದೂರ ಟ್ರಾವೆಲ್ ಮಾಡ್ಬೇಕು ಇವಾಗ. ಪ್ರೆಗ್ನೆನ್ಸಿ ಜರ್ನಿ ಮೆಮೊರಬಲ್ ಆಗಿರಬೇಕು ಮತ್ತು ಇದನ್ನೆಲ್ಲ ನಾನು ಮೆಮೊರಿನ ಚೆರಿಷ್ ಮಾಡಬೇಕು ಫ್ಯೂಚರಲ್ಲಿ ಅನ್ನೋದಕ್ಕೆ ತುಂಬಾ ಫೋಟೋಶೂಟ್ ಮಾಡಬೇಕಂತ ಇಷ್ಟ ಇತ್ತು. ಅದೇ ಥರ ಫೋಟೋಶೂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಫ್ರಮ್ ದ ಬಿಗಿನಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಫಸ್ಟು ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಫೋಟೋಶೂಟ್ ನಾವೇ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ಬೀಚ್ ಸೈಡ್ ಮಾಡಬೇಕಂತ ಇತ್ತು. ಸೊ ಬೀಚ್ ಸೈಡು ನಾವೇ ಮಾಡಿದ್ದು. ಆ್ಯಂಡ್ ಸ್ನೋವಲ್ಲಿ ಮಾಡಬೇಕಂತ ಇತ್ತು. ಏನು ಟ್ರೆಡಿಷನ್ ಥರ ಸ್ಯಾರಿ ಹಾಕ್ಕೊಂಡು ಮಾಡ್ಕೋಬೇಕಂತ ಇತ್ತು. ಸೊ ಸ್ಯಾರಿ ಹಾಕ್ಕೊಂಡು ಸ್ನೋವಲ್ಲೂ ಫೋಟೋಶೂಟ್ ನಾವೇ ಮಾಡ್ಕೊಂಡ್ವಿ. ಆ್ಯಂಡ್ ಫೈನಲಿ ಪ್ರೊಫೆಷನಲ್ ಅವ್ರ ಹತ್ರನೂ ಫೋಟೋಶೂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಲ್ಲ. ಸೊ 36th ವೀಕ್ವರೆಗೂ ನಾನು ವೆಯ್ಟ್ ಮಾಡ್ತಾ ಇದ್ದೆ, ಸ್ವಲ್ಪ ದೊಡ್ಡದಾದ್ಮೇಲೆ ಮಾಡಿಸಿದ್ರೆ ಚೆನ್ನಾಗಿ ಫೋಟೋಸಲ್ಲೆಲ್ಲ ಕಾಣುತ್ತೆ ಅಂತ ಹೇಳಿ. ಸೊ ಇವತ್ತು ನಮ್ಮದು 36th ವೀಕ್ದು ಫೋಟೋಶೂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ ನಾವು. ಸೊ ಇದು ಹೇಗಾಗುತ್ತೆ ಅಂತ ನೋಡೋಣ. ಸೋಫಾರ್ ಎಲ್ಲ ಚೆನ್ನಾಗಾಗಿದೆ ಫೋಟೋಶೂಟ್, ಮತ್ತು ಏನೆಲ್ಲ ವೀಡಿಯೋಸ್ ಮಾಡಬೇಕು ಅದೆಲ್ಲ ಚೆನ್ನಾಗಾಗಿದೆ. ಇವತ್ತು ಫೋಟೋಶೂಟ್ ನನಗೆ US ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಒಬ್ಬರ ಜೊತೆ ನಾವು ವರ್ಕ್ ಮಾಡ್ತಾ ಇರೋದು, ಅಂದರೆ ಫೋಟೋಶೂಟಿಗೆ ಅಂತ ಹೇಳಿ ಫಾರ್ ಅವರ್ ಸೆಲೆಬ್ರೇಷನ್. ಇಲ್ಲಿ ಬಂದು ನಾವು ಜಾಕೆಟ್ ಹ್ಯಾಂಗ್ ಮಾಡಿ ಇಮಿಡಿಯೇಟಾಗಿ ಶೂಟ್ ಸ್ಟಾರ್ಟ್ ಮಾಡಿದ್ವಿ. ದೇ ವರ್ ವೇಟಿಂಗ್ ಫಾರ್ ಅಸ್. ಸ್ಟುಡಿಯೋ ಚಿಕ್ಕದಾಗೆ ಇದೆ, ಬಟ್ ವೆಲ್ ಆರ್ಗನೈಸ್ಡ್ ಆಗಿ ಇಟ್ಕೊಂಡು ಎಲ್ಲ ಪ್ಲಾನ್ ಮಾಡಿದ್ದಾರೆ ಇಷ್ಟರಲ್ಲೇ. ಫಾರ್ ಡಾಕ್ಯುಮೆಂಟೇಶನ್ ಪರ್ಪಸ್. ಮೆಟರ್ನಿಟಿ ಶೂಟ್ ಪ್ಯಾಕೇಜಲ್ಲಿ 3 ಥೀಮ್ಸ್ ಸೆಲೆಕ್ಟ್ ಮಾಡ್ಬೋದಿತ್ತು. ಆ 3 ಥೀಮ್ಸ್ ಯಾವ್ದು ಬೇಕು ಅಂತ ನಾವು ಆನ್ಲೈನ್ ಬುಕ್ ಮಾಡುವಾಗನೇ ಸೆಲೆಕ್ಟ್ ಮಾಡ್ಬೋದು. ಮತ್ತು ಆ 3 ಥೀಮ್ಸಿಗೆ ಬೇಕಾಗಿದ್ದ ಪ್ರಾಪರ್ಟೀಸ್ ಮತ್ತು ಡ್ರೆಸ್ಸಸ್ ಎಲ್ಲ ಅವರೇ ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಅದೇ ಅವ್ರದ್ದೇ ಡ್ರೆಸ್ಸಿಂಗ್ ರೂಮಲ್ಲಿ ಶಿ ವಿಲ್ ಹೆಲ್ಪ್ ಮೀ ಟು ಗೆಟ್ ರೆಡಿ ಆಲ್ಸೋ. Videos. The real ostrich feathers. Oh really? Mm-hmm. And they wait till they fall off the ostriches. Our teenage daughter's like, they pull them off the ostrich. You gonna face that way? ಅದು ರಿಯಲ್ ಆಸ್ಟ್ರಿಚ್ದು ಫೆದರಿಂದ ಮಾಡಿರೋದು. ಸೊ ಅದನ್ನು ಹೇಳ್ತಾ ಇದ್ದಾರೆ ಅವರು ನಮಗೆ. ದಟ್ ವಾಸ್ ಸೋ ಬ್ಯೂಟಿಫುಲ್. ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ ಆ ಫೆದರ್ಸ್ ಎಲ್ಲ ನೋಡ್ತಾ ಇದ್ದರೆ. ಸೊ ಐ ಚೋಸ್ ದಿಸ್ ಆಲ್ಸೋ. ಇದು ಒಂದಿರಲಿ ನನ್ನ ಶೂಟಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. Oh, nice. You gotta check my legs. Okay, just flip flop them. Yeah, no, your YouTube video will be you just getting stuck in the door. Just keep the feather over there so I can. Yeah. Actually, I have more feather. I need to glue on. We will be promoting Light Essence in the video for the great cooperation. Thank you. There you go. So you change into the. Other dress? Yes. Sari ile ಇದೆ. As I told, 3 ಥೀಮ್ ಅಷ್ಟೇ ಇದ್ದಿದ್ದು, ಬಟ್
ಆಸ್ ದೆಮ್ ಒಂದು ಆ್ಯಡ್ ಮಾಡ್ಬೋದಾ ಅಂತ. ಸೊ ಶಿ ವಾಸ್ ವೆರಿ ಫ್ಲೆಕ್ಸಿಬಲ್. ಒಂದು ನಮ್ದು ಇಂಡಿಯನ್ ಟ್ರೆಡಿಷನ್ ಸ್ಯಾರಿನೂ ಹಾಕಿ ನಾನು ಶೂಟ್ ಮಾಡಿದೆ. ಇವಾಗ ನೀವು ನೋಡ್ಬೋದು ಲೈವ್ ಆಗಿ ಅವ್ರು ನೆಕ್ಸ್ಟ್ ಒಂದು ಬೇಬಿದು ಕೇಕ್ ಸ್ಮ್ಯಾಶ್ ಇದೆ ಅಂತೆ. ಸೊ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರಲ್ಲ ಅವ್ರು ಯಾವ ಥರ ನನಗೂ ರೆಡಿ ಮಾಡ್ಕೊಡ್ಲಿಕ್ಕೆ ಮತ್ತು ಪೋಸಸ್ ಮಾಡಲಿಕ್ಕೆ ಮತ್ತು ನನ್ನ ಹೇರ್ ಏನಾದ್ರು ಸ್ವಲ್ಪ ಮೆಸ್ಸಿ ಆದರೆ ಅದನ್ನೆಲ್ಲ ಪ್ರಾಪರಾಗಿ ಮಾಡ್ತಾ ಹೆಲ್ಪ್ ಮಾಡ್ತಾಯಿದ್ರು. ಸೊ ತುಂಬ ಇಷ್ಟ ಆಗಿದೆ ನನಗಿಲ್ಲಿ. ಮತ್ತು ಇಲ್ಲಿ ಬೇಬಿ ಶೂಟ್ ಕೂಡ ಇದೆ. ನನ್ನ ಬೇಬಿಗೇನು ನಾನು ಆಲ್ರೆಡಿ ಬುಕ್ ಮಾಡಾಗಿದೆ. ನನ್ನದು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು ಎಲ್ಲ ಇಮೇಜಸ್. ಸೊ ಚೆನ್ನಾಗಾಯಿತು. ಬೇಬಿ ಶೂಟ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೋಪ್ಫುಲಿ ಅಂದ್ಕೊತೀನಿ. ನನಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡಿಕೊಟ್ರು ಪ್ಯಾಕೇಜಲ್ಲಿ ಸ್ವಲ್ಪ. ಸೊ ಅದು ತುಂಬ ಹೆಲ್ಪ್ ಆಯಿತು ನನಗೆ ನಮ್ಮದು ಇಂಡಿಯನ್ ಟ್ರೆಡಿಷನ್ ಸ್ಯಾರಿ ಹಾಕೋದ್ರಿಂದ. ಆ್ಯಂಡ್ ಐ ರಿಯಲಿ ಲೈಕ್ ಡಿಟ್. ಫೋಟೋಸು ಅಷ್ಟೇ ವೆರಿ ಕ್ವಿಕ್ಕಾಗಿ ಕ್ಲಿಕ್ ಮಾಡ್ತಾ ನಮ್ಮದು ಕಂಪ್ಲೀಟ್ ಪ್ಯಾಕೇಜ್ ಮೆಟರ್ನಿಟಿ ಪ್ಯಾಕೇಜ್ ಮುಗಿಸ್ಕೊಟ್ಟಿದ್ದಾರೆ ವಿತಿನ್ 1.5 hours. ನಾಳೆ ಅಷ್ಟರಲ್ಲಿ ಅವರು ನಮಗೆ ಲಿಂಕ್ ಕಳಿಸ್ತಾರೆ. ಅದರಲ್ಲಿ ನಾವು ಪಿಕ್ಸ್ ಸೆಲೆಕ್ಟ್ ಮಾಡಬೇಕು ಯಾವುದೆಲ್ಲ ಎಡಿಟ್ ಮಾಡಬೇಕಂತ ಹೇಳಿ. ಸೊ ಅದಾದಮೇಲೆ ಆದಷ್ಟು ಬೇಗನೆ ಪಿಕ್ಸೆಲ್ಲ ಎಡಿಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಫೋಟೋಶೂಟ್ ಮಾಡುವಾಗ ಅಭಿ ವೀಡಿಯೋಸ್ ಮಾಡಿಕೊಂಡ್ರು. ಬಟ್ ನಾವಿಬ್ರದ್ದು ಕಪಲ್ ಪಿಕ್ಸ್ ಕ್ಲಿಕ್ ಮಾಡುವಾಗ ಅವ್ರ ಕೈಲಿ ಸರಿಯಾಗಲ್ಲ ವಿಡಿಯೋ ಮಾಡಿ ನಮಗೆ ಅಂತ ಕೇಳಲಿಕ್ಕೆ. ಸೊ ಅದು ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಸೊ ಅದು ಮಾಡ್ಕೊಂಡಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ತುಂಬ ಚೆನ್ನಾಗಾಯಿತು ಫೋಟೋಶೂಟ್. ಮತ್ತು ಅಲ್ಲಿ ಅಭಿ ಹತ್ರ ಏನೂ ಕೇಳಲಿಕ್ಕೂ ಆಗಲಿಲ್ಲ ಹೇಗಿತ್ತು ಅಂತ. ಇವಾಗ ಕೇಳೋಣ ಅಭಿಗೆ ಏನು ಅನಿಸ್ತು ಅಂತ ಹೇಳಿ. ಅಭಿ ನಿಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳು. ಚೆನ್ನಾಗಿತ್ತು. ಚೆನ್ನಾಗಿ ಕೋಆಪರೇಟ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫೋಟೋಸ್ ನಾನು ಹಾಗೆ ಒಂದು ಸ್ವಲ್ಪ ನೋಡಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋಸ್. ಮೇ ಬಿ ಎಡಿಟ್ ಮಾಡಿ ಕೊಟ್ಮೇಲೆ ಇನ್ನೂ ಚೆನ್ನಾಗಾಗ್ಬೋದು. ಅದೇ ಬೇಬಿ ಫೋಟೋಶೂಟು ಅಲ್ಲೇ ಮಾಡಿಸೋದು ಬೆಟರ್ ಅಂತ ನನ್ನ ಫೀಲಿಂಗ್. ಒಂದೇ ಡಿಸ್ಟೆನ್ಸ್ ಸ್ವಲ್ಪ ದೂರ ಆಯಿತು. ಮತ್ತು ದ ವೇ ದೇ ಆರ್ ಡೂಯಿಂಗ್ ಈಸ್ ರಿಯಲಿ ಗುಡ್. ಆಮೇಲೆ ತುಂಬ ಇಂಟ್ರಾಕ್ಟಿವ್ ಆಗಿ. ಮತ್ತು ನಾವು ಅವರು ಎಷ್ಟು 4 ಡ್ರೆಸ್ಸಸ್ ಹೇಳಿದರು. ನಾವು 3 ಡ್ರೆಸ್ಸಸ್ ಹೇಳಿದ್ರು. ಓಕೆ 3 ಡ್ರೆಸ್ಸಸ್ ಹೇಳಿದರು. ನಾವು ಟ್ರೆಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ವಿ. ಅದಕ್ಕೂ ಓಕೆ ಅಂತ ಮಾಡಿಕೊಟ್ರು. ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಲೆಟ್ಸ್ ಸಿ ಹೌ ದ ಪಿಕ್ಸ್ ವಿಲ್ ಕಮ್ ಅಪ್. ಇವಾಗ ನಾನು ಪಿಕ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ತೀನಿ. ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಎಲ್ಲ ಫೋಟೋಶೂಟು ಹೇಗೆ ಮಾಡಿದ್ವಿ ಮತ್ತು ಎಲ್ಲೆಲ್ಲಿ ಮಾಡಿದ್ವಿ ಅಂತ ವಿತ್ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ. ಬಿಲ್ಡ್ ಆಗಿರೋದು ಅಂದರೆ 2 ವರ್ಷ 33 ಇಂದ 35. ಇದು ನಾವು ಕೇಪ್ ಕಾಡ್ ಅಂತ ಪ್ಲೇಸಿಗೆ ಬೀಚ್ ಸೈಡ್ ಫೋಟೋಶೂಟ್ ಮಾಡೋದಕ್ಕೆ ಹೋಗ್ತಾ ಇರೋದು. ಅವತ್ತು ವೆದರ್ ಫುಲ್ ಕ್ಲೌಡಿ ಆಗಿತ್ತು. ಬಟ್ ವಿಂಟರ್ ಆಗಿದ್ರೂ ತುಂಬ ಚಳಿ ಇರಲಿಲ್ಲ. ಲಕ್ಕಿಲಿ ವಿ ಕುಡ್ ಫಿನಿಶ್ ದ ಶೂಟ್. ಇವಾಗ ನಾವು ಬೀಚ್ ಹತ್ರ ಬಂದ್ವಿ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗ ವಿಂಟರ್ ಆಸ್ ಐ ಟೋಲ್ಡ್, ಬಟ್ ಚಳಿ ಇಲ್ಲ. ಲಕ್ಕಿಲಿ ವಿ ಕ್ಯಾನ್ ಫಿನಿಶ್ ದ ಶೂಟ್ ಹೌಎವರ್ ವಿ ವಾಂಟ್ ಅಂತ ಅನಿಸುತ್ತೆ. ಸೊ ಐ ಆಮ್ ಎಕ್ಸೈಟೆಡ್. ಒಂದು ತೆಗ್ದಿಲ್ವಾ? ಒಂದೇ ಒಂದು ಓಪನ್ ಇಲ್ಲ. ಥಿಯೇಟರ್ ಏನು ಪಿಜ್ಜಾ ಸಖತ್ತಾಗಿರುತ್ತೆ ಥಿಯೇಟರಲ್ಲಿ. ಹೌದಾ? ಬರೀ ಇಟಲಿಯನ್ ಹೇಳಿದ್ರೆ ಹಿಂಗೆ ಆಲ್ಮೋಸ್ಟ್. ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳ್ಕೊಂಡು ಬಂದ್ವಿ ನಾವು. ಬಟ್ ಬೈ 6 PM ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಹೋಗಿದ್ದು ಸಂಡೇ. ಸೊ 6 PM ಎಲ್ಲ ಕ್ಲೋಸ್ ಆಗಿದೆ. ಇವಾಗ ಯಾವುದಾದ್ರು ರೆಸ್ಟೋರೆಂಟ್ ನೋಡಿಕೊಂಡು ವಿಲ್ ಹ್ಯಾವ್ ಡಿನ್ನರ್.
ಇದೆಲ್ಲ ಫೋಟೋಸ್ ವೀಡಿಯೋಸ್ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇನ್ಸ್ಟಾಗ್ರಾಮ್ದು ಪ್ರೊಫೈಲ್ ಡಿಸ್ಕ್ರಿಪ್ಷನಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಹೋಪ್ಫುಲಿ ನಿಮಗೆ ನಂದು ವಿಡಿಯೋ ಇದು ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.